ಓಂ ನಮೋ ಭಗವತೆ ವಾಸುದೇವಾಯ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ರಾವ್. ಎಲ್ಲರಿಗೂ ನಿರ್ಜಲ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏಕಾದಶಿಗಳಿಗೆ ವಿಶೇಷ ಮಹತ್ವವಿದೆ. ಸಾಮಾನ್ಯವಾಗಿ ಏಕಾದಶಿ ಎಂದೊಡನೆ ಅಂದು ಉಪವಾಸದ ದಿನ ಎಂದೇ ಅರ್ಥವಾಗುವುದಲ್ಲವೇ? ಹೌದು, ಎಲ್ಲ ಏಕಾದಶಿಗಳಲ್ಲಿಯೂ ಅತ್ಯಂತ ಪುಣ್ಯಪ್ರದವಾದ ಏಕಾದಶಿ ಎಂದು ಪ್ರಸಿದ್ಧಿ ಪಡೆದಿರುವುದು ನಮ್ಮ ನಿರ್ಜಲ ಏಕಾದಶಿ. ಪುರಾಣಗಳ ಪ್ರಕಾರ ಈ ಒಂದು ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿದರೆ ವರ್ಷಪೂರ್ತಿ ಬರುವ ಎಲ್ಲ ಏಕಾದಶಿಗಳ ಪುಣ್ಯ ಫಲವು ದೊರಕುವುದು ಎಂದು ಹೇಳಲಾಗಿದೆ. ಆದರೆ ಈ ನಿರ್ಜಲ ಏಕಾದಶಿಯ ಮಹತ್ವವೇನು? ಇದನ್ನು ಭೀಮ ಏಕಾದಶಿ ಎಂದೂ ಕರೆಯುತ್ತಾರೆ. ಯಾಕೆ ಕರೆಯುತ್ತಾರೆ? ಬನ್ನಿ ತಿಳಿದುಕೊಳ್ಳೋಣ. ಮಹಾಭಾರತದ ಭೀಮಸೇನನು ಅಪಾರ ಬಲಶಾಲಿ. ಆದರೆ ಅವನಿಗೆ ಹಸಿವನ್ನು ಸಹಿಸುವುದು ಬಹಳ ಕಷ್ಟವಾಗುತ್ತಿತ್ತು. ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಹಾಗೂ ತಾಯಿ ಕುಂತಿದೇವಿಯರು ನಿಯಮಿತವಾಗಿ ತಿಂಗಳಿಗೆ ಬರುವ 2 ಏಕಾದಶಿಗಳ ಉಪವಾಸವನ್ನು ಆಚರಿಸುತ್ತಿದ್ದರು. ಆದರೆ ಭೀಮನಿಗೆ ಆಹಾರವಿಲ್ಲದೆ ಉಪವಾಸ ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ. ಆ ಕಾರಣಕ್ಕಾಗಿ ಆತನ ಮನಸ್ಸು ತಲ್ಲಣಗೊಳ್ಳುತ್ತಿತ್ತು. ಒಮ್ಮೆ ಭೀಮನು ವ್ಯಾಸ ಮಹರ್ಷಿಗಳ ಬಳಿಗೆ ಹೋಗಿ ವಿನಮ್ರವಾಗಿ ಕೇಳಿದನು, ಗುರುಗಳೇ, ನನಗೆ ಹಸಿವನ್ನು ತಡೆಯಲು ಆಗುವುದೇ ಇಲ್ಲ. ಆದರೂ ಶ್ರೀಹರಿಯ ಕೃಪೆಗೆ ಪಾತ್ರನಾಗಬೇಕು. ನನಗೆ ಸುಲಭವಾದ ಮಾರ್ಗವನ್ನು ತಿಳಿಸಿರಿ ಎಂದು ಮಹರ್ಷಿಗಳಿಗೆ ಪ್ರಣಾಮವನ್ನು ಮಾಡಿದನು. ಆಗ ವ್ಯಾಸ ಮಹರ್ಷಿಗಳು ಬಹಳ ಪ್ರೀತಿಯಿಂದ ಭೀಮಸೇನನಿಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ನೀನು ಕಠಿಣ ಉಪವಾಸವನ್ನು ಆಚರಿಸು. ಆಹಾರವನ್ನಷ್ಟೇ ಅಲ್ಲ, ನೀರನ್ನು ಕೂಡ ಸೇವಿಸದೆ ಶ್ರೀಹರಿಯನ್ನು ಸ್ಮರಿಸು. ಅದರ ಫಲವಾಗಿ ಎಲ್ಲ ಏಕಾದಶಿಗಳ ಪುಣ್ಯವೂ ನಿನಗೆ ದೊರೆಯುತ್ತದೆ ಎಂದರು. ಭೀಮನು ವರ್ಷದಲ್ಲಿ 1 ಬಾರಿ ಬರುವ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಮಾಡಲು ಶ್ರೀಹರಿಯು ಪ್ರಸನ್ನಗೊಂಡು ಸಂವತ್ಸರದ 26 ಏಕಾದಶಿಗಳ ಪುಣ್ಯವನ್ನು ಅನುಗ್ರಹಿಸಿದರು. ಅಂದಿನಿಂದ ಈ ಏಕಾದಶಿಗೆ ಭೀಮ ಏಕಾದಶಿ, ಭೀಮನ ಉಪವಾಸ ಅಥವಾ ನಿರ್ಜಲ ಏಕಾದಶಿ ಎಂಬ ಹೆಸರು ಬಂದಿದೆ. ಭೀಮನ ಉಪವಾಸವು ಈಗ ನಮ್ಮ ಆಡು ಮಾತಿನಲ್ಲಿ ಭೀಮ್ಪಾಸ್ ಆಗಿದೆ. ಆದರೆ ಭಕ್ತರೇ, ನಿರ್ಜಲ ಏಕಾದಶಿಯ ಮಹತ್ವ ಕೇವಲ ನೀರು ಕುಡಿಯದೇ ಇರುವುದರಲ್ಲಿ ಮಾತ್ರವಿಲ್ಲ. ಆಳವಾದ ಅರ್ಥವಿದೆ ಇದಕ್ಕೆ. ಏಕಾದಶಿ ಎಂಬ ಪದದ ಅರ್ಥವನ್ನು ನೋಡೋಣ. ಮನುಷ್ಯನ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಈ 11 ಶಕ್ತಿಗಳನ್ನು ಒಗ್ಗೂಡಿಸಿ ಭಗವಂತನ ಕಡೆ ತಿರುಗಿಸುವ ದಿನವೇ ಏಕಾದಶಿ. ಆದ್ದರಿಂದ ಉಪವಾಸದ ನಿಜವಾದ ಉದ್ದೇಶ ಹೊಟ್ಟೆಯನ್ನು ಖಾಲಿ ಇಡುವುದರಲ್ಲಿಲ್ಲ, ನೀರನ್ನು ಕುಡಿಯದೇ ಇರುವುದೂ ಅಲ್ಲ. ದೇಹಕ್ಕೆ ನೀರಿನ ಅವಶ್ಯಕತೆ ಇದ್ದರೆ ಬಲವಂತವಾಗಿ ತಡೆಯಬಾರದು. ಉಪವಾಸದ ಹೆಸರಲ್ಲಿ ದೇಹ ನಿರ್ಜಲೀಕರಣಗೊಂಡು ಸುಸ್ತಾಗಿ ಬಿಡಬಹುದು. ಅಶಕ್ತರು ಇಂತಹ ಉಪವಾಸವನ್ನು ಮಾಡದೆ ಮನದಲ್ಲಿ ಭಕ್ತಿಯಿಂದ ಹರಿನಾಮ ಸ್ಮರಣೆ ಮಾಡಿದರೂ ಸಾಕು, ದೇವರು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ಮನಸ್ಸನ್ನು ಶುದ್ಧಿಗೊಳಿಸುವುದು, ಕೋಪವನ್ನು ಕಡಿಮೆ ಮಾಡುವುದು, ದುಷ್ಟ ಆಲೋಚನೆಗಳಿಂದ ದೂರವಿರುವುದು, ಹರಿನಾಮ ಸ್ಮರಣೆಯಲ್ಲಿ ತೊಡಗುವುದು, ಇವೇ ಏಕಾದಶಿಯ ನಿಜವಾದ ಸಾಧನೆ. ಉಪವಾಸ ಅಂದರೆ ಶ್ರೀಹರಿಯ ಬಳಿ ಮನಸ್ಸನ್ನು ಇರಿಸುವುದು. ಹರಿಯೇ ಹತ್ತಿರವಿದ್ದು ಹರಿಯ ಧ್ಯಾನದಲ್ಲಿ ಇರುವಾಗ ಕಾಮಕ್ರೋಧಾದಿ ವೈರಿಗಳು ಹತ್ತಿರ ಬರುವುದೇ ಇಲ್ಲ. ನಕಾರಾತ್ಮಕತೆ ಹತ್ತಿರ ಸುಳಿಯದು. ಈ ದಿನ ಶ್ರೀಮನ್ನಾರಾಯಣನ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಗವದ್ಗೀತೆ ಪಠಣ ಹಾಗೂ ಓಂ ನಮೋ ನಾರಾಯಣಾಯ ಎಂಬ ಮಂತ್ರ ಜಪ ವಿಶೇಷ ಫಲಪ್ರದವೆಂದು ಹೇಳಲಾಗಿದೆ. ಯದಾ ಹಿ ಧರ್ಮಸ್ಯ
ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे अन्तकाले च मामेव स्मरन् मुक्त्वा कलेवरं यः प्रयाति समद्भावं याति नास्त्यत्र संशयः. ಇದಲ್ಲದೆ ಜಲದಾನ, ಅನ್ನದಾನ, ಪಾನಕದಾನ ಮುಂತಾದ ದಾನ ಧರ್ಮಗಳಿಗೂ ವಿಶೇಷ ಮಹತ್ವವಿದೆ. ಬೇಸಿಗೆಯ ಈ ದಿನಗಳಲ್ಲಿ ಬಾಯಾರಿರುವವರಿಗೆ ಒಂದು ಲೋಟ ನೀರು ನೀಡುವುದು ಸಹ ಶ್ರೀಹರಿಗೆ ಸಲ್ಲಿಸುವ ಸೇವೆಯೇ ಆಗಿದೆ. ಆದರೆ ಆರೋಗ್ಯದ ಸಮಸ್ಯೆ ಇರುವವರು ಅಥವಾ ವೃದ್ಧರು ತಮ್ಮ ಶಕ್ತಿಗೆ ಅನುಗುಣವಾಗಿ ಉಪವಾಸವನ್ನು ಆಚರಿಸಬೇಕು. ಭಗವಂತನು ನಮ್ಮ ಕಠಿಣತೆಯನ್ನು, ಅಂದರೆ ಬಲವಂತವಾಗಿ ಮಾಡುವ ದೇಹ ದಂಡನೆಯನ್ನು ನೋಡುವುದಿಲ್ಲ. ಉಪವಾಸದ ಕಠಿಣತೆಗಿಂತ ನಮ್ಮ ಪ್ರಾಮಾಣಿಕತೆಯ ಭಕ್ತಿಯನ್ನು ಕಾಣುತ್ತಾನೆ. ಹರಿಯು ಭಕ್ತನಿಗೆ ತನ್ನ ಮೇಲಿರುವ ನಿಸ್ವಾರ್ಥದ ಭಕ್ತಿಯನ್ನು ನೋಡುತ್ತಾನೆ, ಪರಿಗಣಿಸುತ್ತಾನೆ. ಆದ್ದರಿಂದ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಹರಿಸ್ಮರಣೆಯೊಂದಿಗೆ ನಿರ್ಜಲ ಏಕಾದಶಿಯನ್ನು ಆಚರಿಸೋಣ. ಕೊನೆಯಲ್ಲಿ ಒಂದು ವಿಚಾರ. ನಿರ್ಜಲ ಏಕಾದಶಿ ಎಂದರೆ ನೀರನ್ನು ಬಿಟ್ಟ ದಿನವಲ್ಲ, ಅಹಂಕಾರವನ್ನು, ಕಾಮ, ಕ್ರೋಧ, ಮೋಹ, ಮದಮತ್ಸರ ಮೊದಲಾದ ದುರ್ಗುಣಗಳನ್ನು ಬಿಟ್ಟ ಹರಿಯ ಕಡೆ ಸಾಗುವ ದಿನ. ಸಾಧ್ಯವಾದರೆ ಉಪವಾಸ ವ್ರತ ಮಾಡಿ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ತಿಂಗಳಲ್ಲಿ ಒಂದು ದಿನವಾದರೂ ಹರಿಸ್ಮರಣೆಯ ಕಾರಣ ಆರೋಗ್ಯದತ್ತ ಗಮನವಿರಲಿ. ಶ್ರೀಹರಿಯ ಕೃಪೆ ಎಲ್ಲರ ಮೇಲೂ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಕೃಷ್ಣಾರ್ಪಿತಂ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆ, ಮೆಚ್ಚುಗೆ ಕಮೆಂಟ್ ಮಾಡಿ ತಿಳಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. कृष्णं वन्दे जगद्गुरुं. कृष्णं वन्दे जगद्गुरुम्. ॐ तत्सत् श्रीकृष्णार्पणमस्तु. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ.